ಬಿಜೆಪಿ ಭೇಟಿಯಾಗಿತ್ತು. ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಮಲ್ಲೇಶ್ವರಂನ ಶಾಸಕರಾದಂಥ ಬಿಜೆಪಿ ನಾಯಕರು ಆದಂಥ ಅಶ್ವಥ್ ನಾರಾಯಣ್ ಅವರು ಮತ್ತು ಅವರ ಜೊತೆಯಲ್ಲಿ ಕೆಲವು ಮುಖಂಡರುಗಳು, ದೊಡ್ಡಬಳ್ಳಾಪುರದ ಶಾಸಕರು ಮತ್ತು ಅವರ ಪಕ್ಷದ ಯುವ ಮೋರ್ಚಾದ ಅಧ್ಯಕ್ಷರುಗಳು ಅವರೆಲ್ಲ ಭೇಟಿ ಮಾಡಿದ್ರು. ಅವರ ಉದ್ದೇಶ ಏನು ನನ್ನನ್ನು ಭೇಟಿ ಮಾಡಿದ್ದು ಅಂತ ಹೇಳಿದ್ರೆ, ನಾವು ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟ್ ಅನ್ನ ಪ್ರಾರಂಭ ಮಾಡಿದ್ದೇವೆ. ತಮಗೆ ಗೊತ್ತಿದ್ದಾಗೆ ಪೊಲೀಸ್ ರೆಕ್ರೂಟ್ಮೆಂಟ್, ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟ್ ನಲ್ಲಿ ಸ್ಕ್ಯಾಮ್ ಆಗಿತ್ತು. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ PSI ಸ್ಕ್ಯಾಮ್ ಅಂತ ತಮಗೆಲ್ಲ ಗೊತ್ತಿದೆ. ಆ PSI ಸ್ಕ್ಯಾಮು 545 ಸಬ್ ಇನ್ಸ್ಪೆಕ್ಟರ್ನ ಆಯ್ಕೆ ಮಾಡೋದಕ್ಕೆ ನಡೆದಂತ ಪ್ರಕ್ರಿಯೆ. ಅದರಲ್ಲಿ ಕೆಲವು ರೀತಿಯಲ್ಲಿ ತಪ್ಪುಗಳಾಯಿತು ಅಂತ ಹೇಳಿ ಆಪಾದನೆ ಬಂದ ಮೇಲೆ ಅದಕ್ಕೆ ಒಂದು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನ ತನಿಖೆ ಮಾಡಬೇಕು ಅಂತ ಆದೇಶ ಮಾಡಿ ಅದು ಪ್ರಕ್ರಿಯೆ ನಡೀತಾ ಇದೆ. ಆ ಸ್ಕ್ಯಾಮ್ ಅನ್ನ ಹೊರತುಪಡಿಸಿ ನಾವು ಈ ರೆಕ್ರೂಟ್ಮೆಂಟ್ ಅನ್ನ ಮಾಡಬೇಕು ಅಂತೇಳಿ 545 ಜನರಿಗೆ ಪುನಃ ಪರೀಕ್ಷೆ ಮಾಡಿದೋ. ನಾವು ಪರೀಕ್ಷೆ ಮಾಡಿ ಅದು ಅವರನ್ನ ಆಯ್ಕೆ ಮಾಡಿ, ಈಗ ಆ ಪಟ್ಟಿ, ಆಯ್ಕೆ ಪಟ್ಟಿ ಸರ್ಕಾರದಲ್ಲಿದೆ. ಅದಕ್ಕೆ ಕೆಲವರು ಕೋರ್ಟಿಗೂ ಕೂಡ ಹೋಗಿದ್ದಾರೆ. ಹಾಗಾಗಿ ಆ ಪ್ರೋಸೆಸ್ ಸ್ವಲ್ಪ ನಿಂತಿದೆ. ಅದನ್ನ ಸದ್ಯದಲ್ಲೇ ನಾವು ಅದನ್ನ ವೆಕೇಟ್ ಮಾಡಿಸಿ ಆದೇಶಗಳನ್ನ ಕೊಡ್ತೇವೆ. ಎರಡನೇದು, 402 ಜನರಿಗೆ ಇನ್ನೊಂದು ಬ್ಯಾಚ್ ಆಫ್ ಸಬ್ ಇನ್ಸ್ಪೆಕ್ಟರ್ಸ್ ರೆಕ್ರೂಟ್ ಮಾಡಬೇಕು ಅಂತ ಅದನ್ನ ನಾವು ತೀರ್ಮಾನ ಮಾಡಿ KEAಗೆ ಕೊಟ್ಟಿದ್ದೀವಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ನಿಗದಿ ಮಾಡಿ, ಡೇಟ್ ನಿಗದಿ ಮಾಡಿ 22ನೇ ತಾರೀಕು ಪರೀಕ್ಷೆ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಈಗ ಅನೇಕ ಜನ ಯುವಕರು ಯಾರು KEA ಎಕ್ಸಾಮ್ ತಗೊಳ್ಬೇಕಾಗಿದೆ, ಅವರು ಅದರಲ್ಲಿ ಕೆಲವರು UPSC ಎಕ್ಸಾಮ್ ಅನ್ನ ಬರೆದಿದ್ದಾರೆ. ಪ್ರಿಲಿಮ್ಸ್ ಪಾಸ್ ಆಗಿ ಈಗ ಅವರಿಗೆ ಮೇನ್ಸ್ಗೆ ಬಂದಿದೆ. ಅವರು ನಮಗೆ ಮೇನ್ಸ್ ಎಕ್ಸಾಮ್ ಕೂಡ ಅದೇ ಸಂದರ್ಭದಲ್ಲಿದೆ. ಹಾಗಾಗಿ ಈ KEA ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಿಕೊಡಿ ಅಂತೇಳಿ ನನಗೆ ಬಹಳ ಜನ ಬಂದು ನನಗೂ ನೇರವಾಗಿ ಅವರೆಲ್ಲ ಗ್ರೂಪ್ ಅಲ್ಲಿ ಬಂದು ರೆಪ್ರೆಸೆಂಟ್ ಮಾಡಿದ್ರು. ಅದೇ ರೀತಿ ಅಶ್ವಥ್ ನಾರಾಯಣ್ ಅವರು ಕೂಡ ಅವರ ನಿಯೋಗ ಕರ್ಕೊಂಡು ಬಂದು ಇವತ್ತು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಾನು ಅದನ್ನ ನಮ್ಮ ಅಧಿಕಾರಿಗಳ ಜೊತೆಗೆ KEA ಜೊತೆ, ಯಾಕೆಂದ್ರೆ ಅವರು ಡೇಟ್ ಕೊಡೋರು, ಪರೀಕ್ಷೆ ಮಾಡೋರು ಅವರು, ಅವರ ಸಾಧಕ ಬಾಧಕಗಳನ್ನೆಲ್ಲ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ದೇನೆ. ಹಾಗಾಗಿ ಅವರು ಬಂದಿದ್ದು ಉದ್ದೇಶ ಈ KEA ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿ. ಇಲ್ಲ, ಈಗ ತಾನೇ ಅವ್ರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಾವು ನೋಡಿ, ನಮಗೆ ಮುಖ್ಯ, UPSC ನನಗೆ ಮುಖ್ಯ ಅಲ್ಲ. ನನಗೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ 1500 ಜನ ಖಾಲಿ ಇದ್ದಾರೆ. ಸಬ್ ಇನ್ಸ್ಪೆಕ್ಟರ್ಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲ. ನಿಮಗೆ ಗೊತ್ತು, ಸಬ್ ಇನ್ಸ್ಪೆಕ್ಟರ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋರು ಪ್ರತಿ ಸ್ಟೇಷನ್ ಅಲ್ಲಿ. ಆಮೇಲೆ ಇನ್ಸ್ಪೆಕ್ಟರ್, DYSP ಆದ್ರೆ ಗ್ರೌಂಡ್ ಅಲ್ಲಿ ಕೆಲಸ ಮಾಡುವಂತ ಸಬ್ ಇನ್ಸ್ಪೆಕ್ಟರ್ಗಳೇ ಇಲ್ಲ ಅಂದ್ರೆ ನಾವು ಹೇಗೆ ಡಿಪಾರ್ಟ್ಮೆಂಟ್ ಅನ್ನ ನಡೆಸಬೇಕಾಗ್ತದೆ. ಅದರಿಂದ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟಿದ್ದೇವೆ. 4-5 ವರ್ಷದಿಂದ ಆಗದೆ ಇರೋದನ್ನ ಈಗ ಮಾಡದೆ ಹೋದ್ರೆ ನಮಗೆ ಅಲ್ಲಿ ಕೆಲಸ ಮಾಡೋರು ಯಾರು? ಹಾಗಾಗಿ ಕೂಡ ನಾವು ರೂಲ್ 32 ಇನ್ವೋಕ್ ಮಾಡಿ 400-500 ಜನಕ್ಕೆ ಪ್ರಮೋಷನ್ಸ್ ಕೊಟ್ಟು ಸಬ್ ಇನ್ಸ್ಪೆಕ್ಟರ್ಗಳು ಅಂತೇಳಿ ಮಾಡಿದೀವಿ. ಅವರ ಅನುಭವದ ಮೇಲೆ ಮಾಡಿದೀವಿ. ಅದು ಪರ್ಮನೆಂಟ್ ಆಗಿ ಇರೋದಿಲ್ಲ. ಅದನ್ನೇ ನಾವು ಪ್ರಾಕ್ಟೀಸ್ ಮಾಡಕ್ಕೂ ಆಗೋದಿಲ್ಲ. ಹೊಸ ರೆಕ್ರೂಟ್ಮೆಂಟ್ ಆಗಬೇಕು, ಹೊಸ ಸಬ್ ಇನ್ಸ್ಪೆಕ್ಟರ್ ಬರಬೇಕು. ಆಮೇಲೆ ಈಗ ನಾವು ರೆಕ್ರೂಟ್ಮೆಂಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಕಂಪ್ಲೀಟ್ ಮಾಡಿ ಅವ್ರಿಗೆ ಆದೇಶ ಕೊಟ್ಟು ಸಿಂಧುತ್ವ ಅದೆಲ್ಲ ವೆರಿಫಿಕೇಶನ್ ಮಾಡಿ ಆದೇಶ ಕೊಟ್ರೆ ಅವರನ್ನ ಟ್ರೈನಿಂಗ್ ಕಳಿಸ್ಬೇಕು. ಟ್ರೈನಿಂಗ್ ಕಳಿಸಿದ್ರೆ 10 ತಿಂಗಳು ಟ್ರೈನಿಂಗ್ ಅಲ್ಲಿ ಇರ್ತಾರೆ. ಅವ್ರು ನಮಗೆ ಸಿಗೋದಿಲ್ಲ. ಸೆಲೆಕ್ಷನ್ ಆದ ತಕ್ಷಣ ನಮ್ ರಿಪೋರ್ಟ್ ಆಗಲ್ಲ. ಟ್ರೈನಿಂಗು
10 ತಿಂಗಳು ಅಂದ್ರೆ ಅವ್ರು ಬರೋ ಅಷ್ಟೊತ್ತಿಗೆ 1 ವರ್ಷ ಆಗುತ್ತೆ. ಬಂದ ಮೇಲೆ ನಾವು ಅವರಿಗೆ ಮತ್ತೆ ತಿರ್ಗಾ ಪ್ರೊಬೇಷನರ್ ಅಂತ ಹಾಕ್ತಿವಿ. ಪ್ರೊಬೇಷನ್ ಡಿಕ್ಲೇರ್ ಆಗ್ಬೇಕಾದ್ರೆ 2 ವರ್ಷ ಆಗುತ್ತೆ. ಸರ್ಕಾರದಲ್ಲಿ KCSR ರೂಲ್ ಪ್ರಕಾರ 2 ವರ್ಷ ಪ್ರೊಬೇಷನರ್ ಆಗಿರ್ಬೇಕು ಅಂತ ಯಾವುದೇ ಹುದ್ದೆಗೆ, ಸರ್ಕಾರಿ ಹುದ್ದೆಗೆ. ಅದಾಯ್ತು ಅಂದ್ರೆ 3 ವರ್ಷ ಆಯ್ತು. ಹಾಗಾಗಿ ಈ ಒಂದು ನಮ್ಮ ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾವು ಮಾಡಿದ್ವಿ. ಈಗ ಇನ್ನೂ 600 ಬರುತ್ತೆ. ಈಗ 400 ಎಕ್ಸಾಮ್ ಮಾಡಿದ್ರೆ ನಾವು ಮತ್ತೆ 600 ಬರುತ್ತೆ. ಆ 600ಕ್ಕೂ ಅವರು ಅಪ್ಲಿಕೇಶನ್ ಹಾಕೋಬಹುದು, ಫ್ರೆಶ್ ಆಗಿ ಮತ್ತೆ ಅಪ್ಲಿಕೇಶನ್ ಹಾಕೋಬಹುದು. ಇದೇ ಲಾಸ್ಟ್ ಅಂತ ಏನಿಲ್ಲ. ಅದರಿಂದ ಮತ್ತೆ ಅವರಿಗೆ ಅವಕಾಶ ಸಿಗೋದಕ್ಕೆ ಚಾನ್ಸಸ್ ಇದೆ. ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡ್ತೀನಿ, ಮತ್ತೆ KE ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಆಲ್ಟರ್ನೇಟಿವ್ ಡೇಟ್ ಕೊಡ್ಬೇಕಲ್ಲ ಅವರು ಹೇಳ್ತಾರೆ ನಮ್ಗೆ ಇನ್ನು 6 ತಿಂಗಳು ನಿಮಗೆ ನಾವು ಎಲ್ಲ ಶೆಡ್ಯೂಲ್ ಆಗೋಗಿದೆ, ನಾವು ಯಾಕೆಂದ್ರೆ ಎಕ್ಸಾಮಿನೇಷನ್ ಅಥಾರಿಟಿ ಬೇರೆ ಬೇರೆ ಎಕ್ಸಾಮ್ ಮಾಡ್ತಾರೆ ಅವರು, ಅದಕ್ಕೆ ನಮ್ಗೆ 6 ತಿಂಗಳು ಸಮಯ ಕೊಡೋಕ್ಕಾಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ನಮಗೆ ಈ ಕಷ್ಟ ಇದೆ. ಅದರಿಂದ ಅದನ್ನ ನೋಡೋಣ, ವಯಾ ಮೀಡಿಯಾ ಏನ್ ಮಾಡಕ್ಕಾಗ್ತದೆ. ಆದ್ರೆ ಅದನ್ನ ಬಹಳ ಸಂತೋಷ. ಆಗ್ಲಿಲ್ಲ ಅಂದ್ರೆ ಪರೀಕ್ಷೆ ಮಾಡ್ಲೇಬೇಕು. KE ಅವರು ಕೂಡ ಹೇಳಿದ್ದಾರೆ, ಒಂದು 4-5 ದಿನದಿಂದ ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ ಮುಂದೂಡಿಕೆ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅವರು ಅಲ್ಲ, ಮುಂದೂಡಿಕೆ ಮಾಡ್ತಾರೆ, ಆದ್ರೆ ನೆಕ್ಸ್ಟ್ ಡೇಟ್ ಕೊಡೋದು 6 ತಿಂಗಳಾಗುತ್ತೆ. ಮಾಡಕ್ಕಾಗೋದಿಲ್ಲ ಅಂತಲ್ಲ, ಮಾಡ್ತಾರೆ. ಬೇಕಾದ್ರೆ ನಾವು ಬೇಡ ಅಂದ್ರೆ ನಿಲ್ಲಿಸ್ಬಿಡ್ತಾರೆ. ಆದ್ರೆ ನೆಕ್ಸ್ಟ್ ಮುಂದಕ್ಕೆ ಡೇಟ್ ಕೊಡಿ ಅಂದಾಗ ಅವರು 6 ತಿಂಗಳು ಅಂತಾರೆ. ಸರ್, ಇದೇ PSI ವಿಚಾರದಲ್ಲಿ, ಹಗರಣದ ವಿಚಾರದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಯ್ತು ಅಂತ ತಾವು ಹೇಳಿದ್ರಿ. ಅದರ ರಿಪೋರ್ಟ್ ನಿಮ್ಮ ಸರ್ಕಾರದ ಟೇಬಲ್ ಮೇಲೆ ಇದೆ. ಅದರ ಮೇಲೆ ಯಾವುದೇ ಕ್ರಮ ಸಂಪೂರ್ಣವಾದಂತ ವರದಿಗಳು ಇನ್ನೂ ಬಂದಿಲ್ಲ. ಅದು ಬರ್ಲಿ, ಇಂಟರಿಮ್ ಆಗಿ ಅಲ್ಲಿ ಸ್ಟೇಲಿಸ್ಟ್ ರಿಪೋರ್ಟ್ ಆಗ್ತಾ ಇದೆ. ಆದ್ರೆ ನಮಗೆ ಸಂಪೂರ್ಣವಾದ ವರದಿ ಬರೋವರೆಗೂ ಕೂಡ ನಾವು ಅದ್ರ ಮೇಲೆ ಯಾವುದನ್ನು ಆಕ್ಟ್ ಮಾಡಕ್ ಆಗೋದಿಲ್ಲ. ವರದಿ ಬರಬೇಕು, ಸ್ಪೆಸಿಫಿಕ್ ಆಗಿ ಅವರು ಇಂಥವ್ರು ಮಾಡಿದ್ರು ಅಂತ ಹೇಳಿ. ಈಗಾಗಲೇ ನಾವು ADGP ಅಧಿಕಾರಿ, ಆ ಲೆವೆಲಿನ ಅಧಿಕಾರಿನೇ ನಾವು ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ ಯಾವ ಮುಲಾಜು ಕೂಡ ಇರೋದಿಲ್ಲ.